ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿಕ್ಕ ಮಕ್ಕಳು ಇಷ್ಟಪಡುವಂತಹ ಕೊಬ್ಬರಿ ಉಂಡೆನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಆಮೇಲೆ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಇಲ್ಲಿ ನಾನು ಕೊಬ್ಬರಿನ ತುರಿದಿದ್ದೀನಿ. ತುರಿಯೋ ಮನೆ ಇರುತ್ತಲ್ವ, ಅದರಿಂದ ತುರಿದಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿನ ತುರ್ಕೋಬೋದು. ಆಮೇಲೆ ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಅದನ್ನ ಬೆಲ್ಲನ ಮೊದಲು ಮಿಕ್ಸಿಯಲ್ಲಿ ಹಾಕಿ, ಮೊದಲು ಜಜ್ಜಿಟ್ಕೊಂಡಿದ್ದೆ. ಅದನ್ನ ಜಜ್ಜಿರೋದನ್ನ ಮಿಕ್ಸಿಯಲ್ಲಿ ಹಾಕಿ ಇದು ಪೌಡ್ರ್ ಥರ ಮಾಡಿಕೊಂಡೆ. ಆಮೇಲೆ ಅದಾದಮೇಲೆ ಇಲ್ಲಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನೋಡಿ. ಒಣ ಕೊಬ್ಬರಿನೇ ತೊಗೋಬೇಕು. ಇಲ್ಲಿ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡು ಬಂದಮೇಲೆ ಎರಡು ಬೆಲ್ಲ ಆಮೇಲೆ ಕೊಬ್ಬರಿ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಒಂದೇ ಕಡೆ ಬೆಲ್ಲ ಉಳ್ಕೊಂಬಿಡುತ್ತೆ, ಅದು ಟೇಸ್ಟ್ ಆಗೋಲ್ಲ. ಮಿಕ್ಸ್ ಆಗಬೇಕಲ್ವ, ಎರಡು ಟೇಸ್ಟ್ ಬರಬೇಕಲ್ವ ಒಟ್ಟಿಗೆ. ಇಲ್ಲಿ ನಾನು ಕೈಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಗೆ ಕೊಬ್ಬರಿ ಇನ್ನೂ ಸಣ್ಣ ಬೇಕಾದರೆ ಮಾಡ್ಕೋಬೋದು, ಪೂರ್ತಿ ಸಣ್ಣ ಹಾಕೋಬೋದು. ನಾನು ಅದು ಪೂರ್ತಿ ಸಣ್ಣ ಅಷ್ಟಿದಾಗಲೇ ಸ್ವಲ್ಪ ತಿಂದರೆ ಕೊಬ್ಬರಿ ಬಾಯಲ್ಲಿ ಬಂದರೆ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಆಯಿತು, ಮಿಕ್ಸ್ ಮಾಡ್ಕೊಂಡಲ್ವ. ಇದರಲ್ಲಿ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು, ಬಾದಾಮಿ, ಗೋಡಂಬಿ ಎಲ್ಲ. ನಾನೇನು ಹಾಕ್ಕೊಂಡಿಲ್ಲ. ಇಷ್ಟೇ. ನಾವಂದರೆ ಯಾವಾಗಲೂ ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಒಂದೊಂದು ಸಾರಿ ಮಾಡ್ತೀನಿ ಡ್ರೈ ಫ್ರೂಟ್ಸು, ಒಂದೊಂದು ಸಾರಿ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಇವಾಗ ಹಂಗೆ ಹಾಕ್ದೇ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಬೇಕಾದರೆ ನೀವು ತುಪ್ಪ ಹಾಕೋಬೋದು, ಆದ್ರೇನೋ ಅದೇ ಕೊಬ್ಬರಿನೇ ಎಣ್ಣೆ ಬಿಡುತ್ತಲ್ವ, ಮತ್ತು ತುಪ್ಪ ಹಾಕ್ಕೊಂಡ್ರೆ ಮತ್ತಿಷ್ಟು ಇದಾಗ್ಬಿಡುತ್ತೆ ಗಟ್ಟಿ ಥರ. ಅದಕ್ಕೆ ನಾನಿಲ್ಲಿ ಹಂಗೆ ಮಾಡ್ಕೊತಾ ಇದ್ದೀನಿ. ಇದನ್ನ ಬಾಣಂತಿಯರಿಗೂ ಮಾಡಿಕೊಡ್ತಾರೆ ಡೆಲಿವರಿ ಆದಾಗ. ನಮ್ಮ ಮನೆಯಲ್ಲಿ ಹಂಗೆ ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದಮೇಲೆ ಈವ್ನಿಂಗ್ ಒಂದೊಂದು ತಿಂತಾರೆ ಅಂತ ಮಾಡಿಟ್ಟಿರ್ತೀನಿ. ನೋಡಿ, ಈ ಥರ ಶೇಪ್ ಮಾಡ್ಕೋಬೇಕು. ರೌಂಡ್ ಶೇಪ್ ಮಾಡ್ಕೋಬೋದು. ಉಂಡೆ ಅಂದರೆ ಆ್ಯಕ್ಚುಲಿ ರೌಂಡ್ ಶೇಪೇ. ನಿಮಗೆ ಬೇಕಾದರೆ ಹಿಂಗೆ ಉದ್ದ ಸ್ವಲ್ಪ ಮಾಡ್ಕೋಬೋದು, ಶೇಪ್ ಬೇರೆ ಥರ ಮಾಡ್ಕೋಬೋದು. ನಾನಿಲ್ಲಿ ರೌಂಡೇ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳು ಅಂತ ನಮ್ಮ ಮನೇಲಿ ಚಿಕ್ಕ ಚಿಕ್ಕದಾಗೆ ಕಟ್ತಾಯಿದ್ದೀನಿ. ಇಲ್ಲಾಂದರೆ ಒಂದು ದೊಡ್ಡ ಉಂಡೆ ಮಾಡಿದರೆ ತೊಗೊಂಡು ಅರ್ಧ ತಿಂದು ಅರ್ಧ ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ಟಿದ್ರೇ ಒಳ್ಳೆಯದು. ಮತ್ತು ಮಕ್ಕಳಿಗೆ ಬೇರೆ ಅದು ಇದು ಸ್ನ್ಯಾಕ್ಸ್ ಈವ್ನಿಂಗು ಬೇರೆ ಎಲ್ಲ ಕೊಡೋದಕ್ಕಿಂತ ಇದನ್ನ ಒಂದೊಂದು ತಿನ್ನೋ ರೂಢಿ ಹಾಕ್ಬಿಟ್ರೆ ನಾವು ಸ್ಕೂಲಿಂದ ಬಂದಮೇಲೆ ತಿಂತಾರೆ. ಇದು ಹೆಲ್ತ್ಗೆ ಒಳ್ಳೇದಲ್ವ ಬೆಲ್ಲದ್ದು, ಹಾಗಾಗಿ ತಿಂತಾರೆ. ಆಮೇಲೆ ಕೊಬ್ಬರಿನೂ ಒಳ್ಳೆಯದು ಹೆಲ್ತ್ಗೆ. ಇವಾಗ ನೋಡಿ, ಎಲ್ಲ ಉಂಡೆ ಮಾಡಿದ್ದಾಯಿತು. ಈಗ ನೋಡಿ, ಇಲ್ಲಿ ಒಂದು ಇದಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ. ನೋಡಿ, ಈ ಥರ ಆಗಿದೆ. ನೀವು ಮಾಡ್ಕೊಂಡು ತಿನ್ನಿ ಮನೇಲಿ. ಥ್ಯಾಂಕ್ ಯು. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಮಗಳು ವಂಶಿಕಾ ಅಂತ ಇವಳು ನೋಡಿ, ಬೌಲೇ ಇಟ್ಕೊಂಡು ಪೂರ್ತಿ ಪ್ಲೇಟೇ ಇಟ್ಕೊಂಡು ಕುಂತ್ಬಿಟ್ಟಿದ್ದಾಳೆ ನಾನು ತಿಂತೀನಿ ಅಂತ. ಚಿಕ್ಕ ಮಗಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿ ಆಯಿಲ್ ಬಿಟ್ಕೊಂಡಿರುತ್ತಲ್ವ ಕೊಬ್ಬರಿಯಲ್ಲಿ, ಹಂಗಾಗಿ ಇಷ್ಟ ಆಗುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ ಮನೇಲಿ. ಥ್ಯಾಂಕ್ ಯು.